ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ ಪುರೋಹಿತ್ರೆ, ನಾನು ಶ್ರಾವಣಿ ಮೇಡಮ್ನ ಚೆನ್ನಾಗಿ ನೋಡ್ಕೊಂತೀನಿ. ಯಜಮಾನ್ರು ಬರೀ ಮಾತಲ್ಲಿ ಹೇಳಿದ್ರೆ ಸಾಕು, ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಆದ್ರೆ ಪಾದ ಪೂಜೆ ಮಾಡೋದು ಬೇಡ ಯಜಮಾನ್ರೆ. ಯಜಮಾನ್ರಿಗೆ ನಾನು ಗೌರವ ಕೊಡ್ಬೇಕೆ ಹೊರತು ಅವರಿಂದ ಗೌರವ ತಗೊಳ್ಳೋ ಯೋಗ್ಯತೆ ನನಗಿಲ್ಲ. ನೋಡಿದ್ಯಾ ಅಜ್ಜಿ, ಯಾವಾಗಲೂ ಯಜಮಾನ್ರು ಅಂತಿರ್ತಾನೆ. ಈಗ ಅವ್ರು ಯಜಮಾನ್ರು ಒಂದೇ ಒಂದು ಮಾತು ಹೇಳಿದ ತಕ್ಷಣ ಮದುವೆಗೆ ಒಪ್ಕೊಂಡಿದ್ದಾನೆ ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ಹಾಗಲ್ಲ ಕಣೆ, ನೋಡು ಅಷ್ಟು ವರ್ಷದಿಂದ ಅವನು ವೀರುನ ದೇವ್ರು ಅನ್ನೋ ಥರ ಪೂಜೆ ಮಾಡ್ಕೊಂಡು ಬಂದಿದ್ದಾನೆ. ಈಗ ಇದ್ದಕ್ಕಿದ್ದಾಗೆ ಅವನ ಹತ್ರ ಪಾದ ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ಮುಜುಗರ ಆಗಲ್ವೇನೆ? ನೀನು ಸರಿ, ನಾನು ಹೇಳ್ತೀನಿರು. ನೋಡಪ್ಪ ಸುಬ್ಬು, ಇದೆಲ್ಲ ಸಂಪ್ರದಾಯ. ಈಗ ನೀನು ನಮ್ಮ ಪಾಲ್ಗೆ ಬರೀ ಅಳಿಯ ಅಲ್ಲ, ಮಗನ ಸಮಾನ. ಇಂಥ ಸಮಯದಲ್ಲಿ ದೊಡ್ಡವರು ಮಕ್ಕಳ ಪಾದ ಪೂಜೆ ಮಾಡಿದ್ರೆ ಏನೂ ತಪ್ಪಿಲ್ಲ. ನೀರು ನಿನ್ ಪಾದ ಪೂಜೆ ಮಾಡೋದ್ರಿಂದ ನೀನು ಅವನಿಗೆ ಅವಮಾನ ಮಾಡಿದೆ ಅಂತಾಗ್ಲಿ ಅಥವಾ ಅದರಿಂದ ಅವನ ಗೌರವ ಕಡಿಮೆ ಆಯ್ತು ಅಂತಾಗ್ಲಿ ಆಗೋದಿಲ್ಲ. ಕೆಲವೊಂದು ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಹೋಗೋಣ. ಕೂತ್ಕೊಳ್ಳೋ. ನೋಡು ಸುಬ್ಬು, ನೀನು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸ್ಬಿಟ್ಟಿದ್ಯಾ. ಶಾಸ್ತ್ರಕ್ಕೋ ಅಥವಾ ಗೌರವಕ್ಕೋ ನಾನು ನಿನ್ನ ಕಾಲ ಹತ್ರ ಕೂತ್ಕೊಂಡ್ರೆ ನನ್ಗೇನು ಮರ್ಯಾದೆ ಕಡಿಮೆ ಆಗಲ್ಲ. ಯಾರು ನನ್ನ ಹೃದಯದಿಂದ ನಿನ್ನನ್ನು ಅಲ್ಲಾಡ್ಸಕ್ಕೆ ಆಗಲ್ಲ. ನಿನ್ಗೆ ನನ್ನ ಮೇಲೆ ಕಿಂಚಿತ್ತಾದ್ರೂ ಗೌರವ ಇದ್ರೆ ನೀನು ಕೂತ್ಕೋತೀಯ, ಪಾದ ಪೂಜೆ ಮಾಡಿಸ್ಕೋತೀಯ. ಕುತ್ಕೊಳ್ಳೋ ಕಾರ್ತಿಕೇಯ, ಕುತ್ಕೊಳ್ಳಪ್ಪ. ಇಷ್ಟು ಸಂಸ್ಕಾರ, ಇಷ್ಟು ಪ್ರೀತಿ, ಗೌರವ ಇರೋ ನಿನ್ನನ್ನ ಅಳಿನಾಗ್ ಪಡೆಯಕ್ಕೆ ನಂಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಇಡೀ ರಾಜ್ಯನೇ ಮಿನಿಸ್ಟರ್ ಸಾಹೇಬ್ರನ್ನ ಹೊಗಳುತ್ತೆ, ಆದ್ರೆ ನಮ್ಮ ಮಿನಿಸ್ಟರ್ ಸಾಹೇಬ್ರು ನಮ್ಮ ಕಾರ್ತಿಕೇಯನ್ನ ಹೊಗಳ್ತಾರೆ. ಅಲ್ಲ, ನಾನು ಮಿನಿಸ್ಟರ್ ಸಾಹೇಬ್ರೇ ಅದೃಷ್ಟವಂತರು ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಕಾರ್ತಿಕೇಯ ಅವರಿಗಿಂತ ಅದೃಷ್ಟವಂತ. ಇದನ್ನೆಲ್ಲ ನೋಡಿ ಕಣ್ ತುಂಬಿಕೊಳ್ತಾ ಇರೋ ನಾವಂತೂ ಇನ್ನೂ ಅದೃಷ್ಟವಂತರು. ನೋಡಿ ಯಜಮಾನ್ರು ಎಷ್ಟು ಚೆನ್ನಾಗಿ ನಮ್ಮ ಸುಬ್ರಹ್ಮಣ್ಯನ ಹೊಗಳ್ತಾ ಇದ್ದಾರೆ. ಇದು ನೋಡೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ನಿಮ್ಮಪ್ಪ ಇಲ್ಲಿರೋದು ಬೇಡವಾ? ಇಂಥ ಅಮೂಲ್ಯವಾದ ಸಮಯದಲ್ಲಿ ಎಲ್ಲಿ ಹೋದ್ರು ಇವರು?